ಈ 11/6/2024 7 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ 8 ಫೋನ್ಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರಿಕವರ್ ಮಾಡಿದ್ರಿ ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಆರೋಪ. ಹಾಗೆ ಮಾಜರ್ ಮಾಡಿ 2 ಮಾಜರ್ ವಿಟ್ನೆಸ್ಗಳನ್ನ ಅದರಲ್ಲಿ ಸೇರಿಸಿ ಒಂದು ಏನ್ ಹೇಳ್ತಾರೆ 2 ಫೋಟೋಗಳು ಕೂಡ ಅವರು ಕೋರ್ಟ್ಗೆ ಹಾಜರು ಮಾಡಿದ್ರು. ಆ ಫೋಟೋ ಪರಿಶೀಲನೆ ಮಾಡಿದಾಗ ನಮ್ಗೆ ತಿಳಿದು ಬಂದಿದ್ದು, ಸೂಕ್ಷ್ಮವಾಗಿ ನೋಡಿದಾಗ ತಿಳಿದಿದ್ದೇನು ಅಂದ್ರೆ ಆ ಏನು ಸ್ಥಳ ಇದೆ ಕಾಮಾಕ್ಷಿಪಾಳ್ಯದಲ್ಲಿ ಆ ಫೋನ್ ಅನ್ನ ರಿಕವರ್ ಮಾಡಿದ್ರಿ ಅಂತ ಹೇಳಿದ್ರು, ಆ ಸ್ಪಾಟೇ ಅಲ್ಲ ಬೇರೆ ಅಂತ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಯ್ತು, ಅಲ್ಲಿ ಫ್ಲೋರಿಂಗ್ ಏನಿದೆ ಆ ಫೋಟೋದಲ್ಲಿ ವೆಟ್ರಿಫೈಡ್ ವೈಟ್ ಟೈಲ್ಸ್ ಇದೆ. ಬಟ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಆ ರೀತಿ ಯಾವುದು ವೈಟ್ ವೆಟ್ರಿಫೈಡ್ ಟೈಲ್ಸ್ ಇಲ್ಲ, ಅಲ್ಲಿರೋದು ಗ್ರೇ ಮೊಸಾಕ್ ಟೈಲ್ಸ್ ಇತ್ತು. ಹಾಗಾಗಿ ನಾವು ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರಿ. ಇಲ್ಲಿ ನಾವು ಹೇಳ್ತಾ ಇದ್ರಿ ಆ ಜಾಗದಲ್ಲಿ ಇದು ಮಹಜರ್ ನಡೆದೇ ಇಲ್ಲ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಪ್ರಾಸಿಕ್ಯೂಷನ್ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ತಾ ಇದ್ದಾರೆ ಅಲ್ಲೇ ಮಹಜರ್ ನಡೆದಿರೋದು ಅಂತ. ಹಾಗಾಗಿ ನೀವೇ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಏನು ಅನ್ನೋದು ನೋಡಿ ಅಂತ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ರಿ 310 ಅಲ್ಲಿ ಜಡ್ಜಸ್ ಪಾರ್ಟಿಗೆ ಬನ್ನಿ ಅಂತ. ಇನ್ನೊಂದು ಈ ರೀತಿ ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿರುವಂತ ಪೊಲೀಸ್ ಅಧಿಕಾರಿನೂ ಕೂಡ ಈ ಕೇಸಲ್ಲಿ ಆರೋಪಿ ನಂಬರ್ 18 ಆಗಿ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿರಿ. ಅದೆರಡರ ಬಗ್ಗೆನೂ ಇವತ್ತು ತಕರಾರಿದೆ. ಹಾಗೆ ಕೋರ್ಟ್ ಕೂಡ ಒಂದು ಆದೇಶ ಮಾಡಿದೆ. ಈ ಮಧ್ಯದಲ್ಲಿ